ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬದ ದಿನ ಅಂದರೆ ನಿನ್ನೆಯ ವ್ಲಾಗು ಇವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾರ್ನಿಂಗ್ ನೋಡಿ ವೈಬ್ಸ್ ಈ ಥರ ಇದೆ. ಹಿಂದಿನ ದಿನ ರಾತ್ರಿ ಮಳೆ ಬಂದಿತ್ತು ಸ್ವಲ್ಪ. ಇವತ್ತು ಸ್ವಲ್ಪ ಬಿಸಿಲು ಬರ್ತಾ ಇದೆ, ಅಂದರೆ ಫುಲ್ ಏನು ಬಿಸಿಲು ಬಂದಿಲ್ಲ. ಸೊ ಮಾರ್ನಿಂಗ್ 6:30ಗೆ ಎದ್ದಿದ್ದೆ. 6:30ಗೆ ಎದ್ದು ಪಾತ್ರೆ ಎಲ್ಲ ತೊಳೆದು ಎಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನಿಂಗ್ ಮಾಡಿದ್ದೀನಿ. ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಇವಾಗ ಟೈಮ್ ಬಂದು 8 ಗಂಟೆ ಆಗಿದೆ. ಓಕೆನಾ, ಇನ್ನು ಎಲ್ಲ ರೆಡಿ ಮಾಡಬೇಕು. ಹಾಗೆಯೇ ಉಪ್ಪಿಟ್ಟು ಮಾಡೋದಕ್ಕೆ ತರಕಾರಿಗಳೆಲ್ಲ ಕಟ್ ಮಾಡಿಟ್ಟಿದ್ದೀನಿ. ಇದು ನಿಮಗೆ ಉಪ್ಪಿಟ್ಟಲ್ಲಿ 2 ಟೈಪ್ ಬರುತ್ತೆ. ಓಕೆನಾ, ಒಂದು ಸಣ್ಣ ರವೆ ಇರುತ್ತೆ, ಇನ್ನೊಂದು ದೊಡ್ಡ ರವೆ ಇರುತ್ತೆ. ಸೊ ಸಣ್ಣ ರವೆಯಿಂದ ಉಪ್ಪಿಟ್ಟು ಮಾಡ್ತಾ ಇರೋದು. ಹಸ್ಬೆಂಡ್ ನಾನೇ ಮಾಡ್ತೀನಿ ಅಂತ ಹೇಳಿದರು. ಸೊ ನೋಡಿ ಟೈಮ್ ಬಂದು 10 ಗಂಟೆಗೆ 5 ನಿಮಿಷ ಇದೆ. ಟಿಫನು ಹಸ್ಬೆಂಡ್ ಮಾಡಿದರು, ನಾನು ಮಾಡಲಿಲ್ಲ. ಯಾಕಂದರೆ ಅವಳು ಇನ್ನೂ ಎದ್ದಿರಲಿಲ್ಲ ಮಗಳು. ಹಾಗಾಗಿ ಇನ್ನು ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಚಿತ್ರಾನೆಲ್ಲ ಮಾಡಬೇಕು. ಯುಗಾದಿ ಹಬ್ಬಕ್ಕೆ ಅದೇ ಬೆಸ್ಟ್, ಅಂದರೆ ಫಸ್ಟಿಗೆ ಅದೇ ಬೇಕಾಗಿರೋದಲ್ವ. ಹಾಗಾಗಿ ಇವಾಗ ನೋಡಿ ಹೊರಗಡೆ ಎಲ್ಲ ರಂಗೋಲಿ ಎಲ್ಲ ಇಟ್ಟಿದ್ದೀನಿ ನಾನು. ಆದರೂ ಅವಳು ಎದ್ದಿರಲಿಲ್ಲ. ಅಷ್ಟರಲ್ಲಿ ಹಸ್ಬೆಂಡ್ ತುಳಸಿ ಗಿಡ ಎಲ್ಲ ತಂದರು. ತುಳಸಿ ಗಿಡ ಇರಲಿಲ್ಲ, ಆ್ಯಕ್ಚುಲಿ ಇತ್ತು ಮೇಲ್ಗಡೆ, ಅದು ಸ್ವಲ್ಪ ದೊಡ್ಡದು ಗಿಡ, ಇನ್ನೊಂದು ಸಣ್ಣದು ಬೇಕು ಅಂತೇಳಿ ಸಣ್ಣ ಗಿಡ ತಂದಿದ್ರು. ಹಾಗೆಯೇ ಇದು ಬ್ಯಾಂಬೂ ಟ್ರೀ ಕೂಡ ತಂದಿದ್ದಾರೆ ನೋಡಿ. ಇವಾಗ ನಾನು ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ಒಂದೊಂದೇ ಮಾಡೋದಕ್ಕೆ. ಅವಳಿನ್ನೂ ಎದ್ದಿರಲಿಲ್ವಲ್ಲ, 10:30 ಆಗಿದೆ ಅವಳು ಎದ್ದಿರಬೇಕಾದ್ರೆ. ನೋಡಿ ಇವಾಗ ಎದ್ದಿದ್ದಾಳೆ. ಬಟ್ ಅವಳಿಗೆ ಫುಲ್ಲು ಖುಷಿಯಾಯಿತು. ಏನು ಅಂತಂದರೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕಿತ್ತು. ಬಟ್ ಅವಳು ಲೇಟಾಗಿ ಎದ್ದಿರೋದ್ರಿಂದ ಇನ್ನೆಲ್ಲಿಗೆ ಎಣ್ಣೆ ಹಚ್ಚೋದಲ್ವ, ನಮಗೂ ಟೈಮ್ ಇರಲಿಲ್ಲ. ಎಣ್ಣೆ ಹಚ್ಚೋಕ್ಕೆ ಇವಾಗ ಏನು ಬಿಡ್ತಾಳೋ ಗೊತ್ತಿಲ್ಲ. ನೋಡಿ 10:40 ಆಗಿದೆ. ಬಿಡ್ತಾಳೆ ಅಂದರೆ ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವಳು. ಅಂದರೆ ಇವಾಗ ಸ್ವಲ್ಪ ದೊಡ್ಡ ಆಗ್ತಾ ಏನು ಅಂತಂದರೆ ಮಕ್ಕಳು ಸ್ವಲ್ಪ ಎಣ್ಣೆ ಹಚ್ಚೋದಕ್ಕೆಲ್ಲ ಬಿಡಲ್ಲ, ಈ ಥರ ಮಾಡ್ತಾರೆ. ಸೊ ಇವಾಗ ಪೂಜೆ ಮಾಡೋದಕ್ಕೆ ನೋಡಿ ಹೊಸ ಬಟ್ಟೆ ಎಲ್ಲ, ನಾನು ಅಂದರೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರ ವೀಡಿಯೋ ಮಾಡಿ ಇಟ್ಕೊಂಡಿದ್ದು, ಅಡುಗೆ ಮಾಡೋದೆಲ್ಲ ವೀಡಿಯೋ ಎಲ್ಲ ಮಾಡಲಿಲ್ಲ ನಾನು. ಇವಾಗ ನೋಡಿ ಅವಳು ಹೊಸ ಬಟ್ಟೆ ಹಾಕ್ಕೊಂಡಿದ್ದ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅದು ವೇಲ್ ಅದರದ್ದಲ್ಲ, ಬಟ್ ನಂಗೆ ಅದು ವೇಲ್ ಬೇಕೇ ಬೇಕು ಅಂತೇಳಿ ಹಾಕ್ಕೊಂಡಿದ್ದಾಳೆ ನೋಡಿ. ನಾನು ಸ್ಯಾರಿ ವೇರ್ ಮಾಡಬೇಕಾದ್ರೆ ಚೆನ್ನಾಗಿದೆ ಅಮ್ಮ, ನೀನು ಸ್ಯಾರಿ ವೇರ್ ಮಾಡ್ಕೊ ಅಂತ ಹೇಳ್ತಾ ಇದ್ಲು. ಹಾಗೆಯೇ ಇದು ಬಟ್ಟೆ ಯಾವುದು ಗೊತ್ತಾ, ಇದು ಫ್ರೆಂಡ್ ಕೊಟ್ಟಿರೋದು, ಅವಳು ಬರ್ತ್ಡೇ ಗಿಫ್ಟ್. ಇದು 3rd ಇಯರ್ ಬರ್ತ್ಡೇದು ಗಿಫ್ಟಾಗಿ ಕೊಟ್ಟಿರೋದು ಫ್ರೆಂಡು ಬಟ್ಟೆ, ಹಸ್ಬೆಂಡ್ ಫ್ರೆಂಡು. ಹಾಗಾಗಿ ಹೊಸ ಬಟ್ಟೆ ಹಾಕ್ಕೊಂಡು ಇವಾಗ ನೋಡಿ ವೇಲ್ ಸುಮ್ಮನೆ ಹಾಕ್ಕೊಂಡಿರೋದು. ವೇಲ್ ಅಂಥದ್ದು ಬೇರೆ ಬಟ್ಟೆದು ವೇಲು, ನಂಗೆ ವೇಲೇ ಬೇಕೇ ಬೇಕು ಅಂತೇಳಿ ಹಾಕ್ಕೊಂಡಿದ್ದಾಳೆ. ಇವಾಗ ಸ್ಯಾರಿ ವೇರ್ ಮಾಡಬೇಕಾದ್ರೆ ಅವಳಿಗೆ ಏನೋ ಒಂಥರ ಖುಷಿ. ಅಮ್ಮ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಸ್ಯಾರಿ ಹಾಕ್ಕೊಳ್ತಾ ಇರು ಅಂತೇಳಿ ಹೇಳ್ತಿರ್ತಾಳೆ. ನೋಡಿ ಕತ್ರಿ ಇಟ್ಕೊಂಡು ಏನೋ ಮಾಡ್ತಾ ಇದ್ದಾಳೆ ನೋಡಿ. ಅವಳದು ಗೆಜ್ಜೆ ತೆಗೆದಿಟ್ಟಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಯಾಕಂದರೆ ಅದು ಫುಲ್ಲು ಹೋಗಿಬಿಟ್ಟಿದೆ. ಆ ಗೆಜ್ಜೆ ಏನು ಅಂತಂದರೆ, ಈಗ ಗೆಜ್ಜೆ ತಗೋಬೇಕಾದ್ರೆ ಅದರಲ್ಲಿ ಜಾಸ್ತಿ ಗೆಜ್ಜೆ, ಅದು ಏನು ಅಂತಂದರೆ ಎಲ್ಲ ಅದರದ್ದು ಹೋಗಿಬಿಟ್ಟು ಅದು ಲಾಸ್ಟಿಗೆ ಚುಚ್ಚಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ಅದನ್ನು ತೆಗೆದಿಟ್ಟಿದ್ದೀವಿ, ಅದನ್ನು ಕೊಟ್ಟು ಬೇರೆ ತಗೋಬೇಕು ಅಂತ. ಸದ್ಯಕ್ಕೆ ಇವಾಗ ಬ್ಯಾಂಗ್ಳೂರಲ್ಲಿರೋದ್ರಿಂದ ಇಲ್ಲಿ ನಾವು ಯಾವುದು ತಗೊಳ್ಳಲ್ಲ, ಚಿನ್ನ ಇರ್ಬೋದು ಬೆಳ್ಳಿ ಇರ್ಬೋದು ಯಾವುದು ತಗೊಳ್ಳಲ್ಲ. ಯಾಕಂದರೆ ಫೇಕ್ ಇರುತ್ತೆ, ನಮ್ಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಈಗ ಅವಳು ಪೂಜೆ ಮಾಡ್ತಾ ಇದ್ದಾಳೆ ನೋಡಿ. ಅಪ್ಪ ನೋಡ್ತಾ ಇದ್ದಾರೆ ಅಂತ ನಾಚಿಕೆ ಆಗ್ತಾ ಇದೆ ಅವಳಿಗೆ. ಅಪ್ಪ ನೋಡಬಾರ್ದಂತೆ, ನಂಗೆ ನಾಚಿಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ಲು. ಡೈಲಿ ಪೂಜೆ ನಾನು ಮಾಡಬೇಕಾದ್ರೂ ಈವ್ನಿಂಗು ಅವಳು ಕೂಡ ಮಣಿ ಇಟ್ಕೊಂಡು ಅವಳಿಗೂ 2 ಉದ್ಬತ್ತಿ ಕೊಡಬೇಕು. ಅವಳು ಪೂಜೆ ಮಾಡ್ತಾ ಇರ್ತಾಳೆ, ನಾನು ಹಿಂದೆ ಬರ್ತಾ ಇರ್ತಾಳೆ. ಅವಳು ಟಿವಿಗೆ, ಆಮೇಲೆ ಅವಳ ಸೈಕಲಿಗೆ ಎಲ್ಲ ಪೂಜೆ ಮಾಡ್ತಾ ಇರ್ತಾಳೆ ಅವಳು. ನೋಡಿ ಹೇಗೆ ಮಾಡ್ತಾ ಇದ್ದಾಳೆ ಅಂತೇಳಿ. ಇದು ಫಸ್ಟ್ ಅವಳು ಸಣ್ಣ ಪಾಪ ಇರಬೇಕಾದ್ರೂ, ನಾವು ನಡ್ಕೊಂಡು ಬರ್ತಿರ್ಬೇಕಾದ್ರೂ ಈ ಥರ ಮಾಡ್ತಾ ಇದ್ಲು ಅವಳು. ಹಾಗಾಗಿ ನಾವು ಇಲ್ಲಿ ಚಿನ್ನ ಬೆಳ್ಳಿ ಏನು ತಗೊಳ್ಳಲ್ಲ, ಏನಿದ್ರು ಊರಲ್ಲಿ ತಗೋತೀವಿ. ಅಲ್ಲಿ ನಮಗೊಂದು ಕಾನ್ಫಿಡೆಂಟ್ ಇರುತ್ತೆ ಬೆಳ್ಳಿ ಎಲ್ಲ ಚೆನ್ನಾಗಿರುತ್ತೆ ಅಂತೇಳಿ. ಬಟ್ ಇಲ್ಲಿದೆಲ್ಲ ನಮ್ಗೆ ಗೊತ್ತಿರಲ್ಲ, ಯಾಕಂದರೆ ಇಲ್ಲೇ ಇದ್ದವ್ರಿಗೆ ಗೊತ್ತಾಗುತ್ತೆ ಯಾರೆಲ್ಲ ಫೇಕ್ ಇದು ಮಾಡ್ತಾರೆ ಏನಂತ ಗೊತ್ತಾಗಲ್ಲ ನಮಗೆ. ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ಊರಿಗೆ ಹೋದಾಗ ಅವಳಿಗೆ ಗೆಜ್ಜೆ ತಗೊಳ್ಬೇಕು, ಅದಕ್ಕೋಸ್ಕರ ಹಾಕಿರಲಿಲ್ಲ ಗೆಜ್ಜೆ. ಅದೊಂದು ಮಿಸ್ ಆಗಿತ್ತು ಅವಳದು ಗೆಜ್ಜೆ. ಇಲ್ಲಾಂದರೆ ಗೆಜ್ಜೆ ಹಾಕ್ಕೊಂಡು ಆಚೀಚೆ ಹೋದಾಗ ಒಂಥರ ತುಂಬ ಖುಷಿಯಾಗುತ್ತೆ ಗೆಜ್ಜೆ ಮಕ್ಕಳು ಹಾಕ್ಕೊಂಡು ಇದು ಮಾಡಿದಾಗ. ನೋಡಿ ಇಲ್ಲಿ ಮತ್ತೆ ಪೂಜೆ ಮಾಡ್ತಾ ಇದ್ದಾಳೆ ನೋಡಿ.
ನೋಡ್ತಾ ಇದ್ದಾಳೆ. ಅಪ್ಪ ನೋಡ್ತಾರೆ ಅಂತೇಳಿ ಅವಳಿಗೆ ಸ್ವಲ್ಪ ನಾಚಿಕೆ ಆಗ್ತಾಯಿತ್ತು. ಯಾಕಂದರೆ ಸಂಜೆ ಟೈಮಲ್ಲಿ ಅಪ್ಪ ನೋಡ್ತಾ ಇರಲ್ವಲ್ಲ, ಹಾಗಾಗಿ ಅವಳಿಗೆ ನಾಚಿಕೆ ಜಾಸ್ತಿ ಸ್ವಲ್ಪ, ಅಪ್ಪ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನಾನಿದು ರಂಗೋಲಿದೆಲ್ಲ ಫಸ್ಟ್ಗೆ ಫೋಟೋ ತೆಗೆದಿಟ್ಟಿದ್ದೆ, ಯಾಕಂದರೆ ಇವಳು ಮತ್ತೇನಾದರೂ ತೆಗೆದ್ಬಿಡ್ತಾಳೋ ಏನು ಅಂತ. ಬಟ್ ಏನು ಮಾಡಲಿಲ್ಲ ರಂಗೋಲಿಗೆ. ಆ ಥರ ಮಾಡಲ್ಲ, ಒಂದೊಂದು ಸಲ ಆ ಥರ ಇದು ಮಾಡ್ತಾಳೆ ಅಷ್ಟೇ, ಇಲ್ಲಾಂದರೆ ಮಾಡಲ್ಲ. ಅದು ಚೆನ್ನಾಗಿರುತ್ತೆ ರಂಗೋಲಿ, ಚೆನ್ನಾಗಿದೆ ಅಂತ ಹೇಳ್ತಾಳೆ. ನೋಡಿ ಅವಳೇ ಇಡ್ತಾಳೆ. ಅದು ಡೈಲಿ, ಯಾವಾಗಲೂ ನಾನು ಈವ್ನಿಂಗ್ ದೀಪ ಹಚ್ಚಿ ಪೂಜೆ ಮಾಡಬೇಕಾದ್ರೆ ಅದು ಡೈಲಿ ಅವಳದ್ದೇ ಕೆಲಸ. ಅವಳೇ ಅದನ್ನು ತಗೊಂಡೋಗಿ ಎಲ್ಲ ಇಡೋದು ಎಲ್ಲ ಅವಳೇ ಮಾಡೋದದು. ನೆಕ್ಸ್ಟ್ ಇವಾಗ ನನಗೆ ಕೊಟ್ಟಿಲ್ವಾ ಅಂತ ಹೇಳ್ತಾ ಇದ್ಲು. ಇವಾಗ ಇನ್ನೊಂದು ಹಿಡ್ಕೊಂಡೋಗಿ ಪೂಜೆ ಮಾಡ್ತಾ ಇದ್ದಾಳೆ. ಅಪ್ಪ ನಂಗೆ ಕೊಡ್ತಾನೇ ಇಲ್ಲ ಅಂತೇಳಿ ಇದು ಮಾಡ್ತಾಯಿದ್ಲು. ನೋಡಿ ಇಲ್ಲಿಗೆಲ್ಲ ಹೇಳ್ಬೇಕು ಅಂತಿಲ್ಲ ಅಂದರೆ ಅವಳಿಗೆ ಅಭ್ಯಾಸ ಆಗಿಬಿಟ್ಟಿದೆ ಎಲ್ಲೆಲ್ಲ ಪೂಜೆ ಮಾಡಬೇಕು. ಮೆಷಿನ್ಗೆ ಪೂಜೆ ಮಾಡೋರು, ಟೈಲರಿಂಗ್ ಮೆಷಿನಿಗೆ ಅಂದರೆ ಸೀದಾ ಓಡ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡ್ತಾ ಇದ್ದಾಳೆ. ಇವಾಗ ಕಹಿಬೇವು ಸೊಪ್ಪು ತಿನ್ನಕ್ಕಂತೇಳಿ ಏನು ಅಂತಂದರೆ ಅವಳಿಗೆ ಗೊತ್ತಿಲ್ವಲ್ಲ ಫಸ್ಟ್, ಅಂದರೆ ಈಗ ಇಷ್ಟು ದೊಡ್ಡವಳಾದಮೇಲೆ ಅವಳಿಗೆ ಫಸ್ಟು ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರೋದು. ಅವಳಿಗೆ ಎದ್ದ ನಂತರನೇ ತುಂಬ ಖುಷಿ ಆಯಿತು. ಮತ್ತು ಅವಳಿಗೆ ಹಲ್ಲುಜ್ಜಿಸಿ ಆಮೇಲೆ ನಾವಿಬ್ಬರು ತಿಂಡಿ ತಿಂದು ಮತ್ತೆ ಅವಳನ್ನು ಸ್ನಾನ ಮಾಡಿಸಿ ಮತ್ತೆ ಅವಳನ್ನು ರೆಡಿ ಮಾಡಿರೋದು. ಮಾರ್ನಿಂಗ್ ಸ್ವಲ್ಪ ಇನ್ನೂ ಬೇಗ ಎದ್ದಿದ್ರೆ ನಮ್ದು ಇನ್ನೂ ಲೇಟ್ ಆಗ್ತಾಯಿತ್ತು. 12:30ಗೇನ ಪೂಜೆ ಮಾಡಿದ್ದೀವಿ ನಾವು. ಇನ್ನು ಮತ್ತೆ ಫುಲ್ಲು ಲೇಟ್ ಆಗ್ತಾಯಿತ್ತು. ಯಾಕಂದರೆ ಮಕ್ಕಳು ಇದ್ದ ಮನೆಯಲ್ಲಿ ಯಾವತ್ತೂ ಕೂಡ ಅಷ್ಟೇ, ಎಷ್ಟೇ ನಾವು ಬೇಗ ಮಾಡೋಕ್ಕೆ ಅಡುಗೆಗಳು ಇರ್ಬೋದು, ಏನೇ ಬೇಗ ಮಾಡ್ತೀವಿ ಅಂತ ಅಂದ್ಕೊಂಡ್ರು ಅದು ಲೇಟಾಗಿ ಆಗುತ್ತೆ. ನೈಟ್ ಹೊತ್ತು ಮಲಗಬೇಕಾದ್ರೂ ಲೇಟ್ ಆಯಿತು. ಒಂದು ಕಡೆ ಮಳೆ ಬರ್ತಾಯಿತ್ತು, ಇನ್ನೊಂದು ಕಡೆ ಇದೆಲ್ಲ ತರಬೇಕಲ್ವ, ಮಾವಿನ ಎಲೆ ಇದೆಲ್ಲ. ಸೊ ಅವರು ಹಸ್ಬೆಂಡ್ ಬರಬೇಕಾದ್ರೂ ರಾತ್ರಿ ಲೇಟ್ ಆಯಿತು. ಸೊ ಮಲಗಬೇಕಾದ್ರೆ 12 ಗಂಟೆ ಕಳೆದಿದೆ. ಮತ್ತು ಇನ್ನೆಲ್ಲಿಗಲ್ವ ಮಾರ್ನಿಂಗ್ ಬೇಗ ಎದ್ದು ಹೇಳೋದು. ಇವಾಗ ತೀರ್ಥ ಕುಡಿತಾ ಇದ್ದಾಳೆ. ನೋಡಿ ಅವಳಿಗೆ ತೀರ್ಥ ಅಂದರೆ ತುಂಬ ಇಷ್ಟ. ಅವಳಿಗೆ ಎಷ್ಟು ಇಷ್ಟ ಅಂದರೆ ಅದೊಂದು ಕಥೆನೇ ಇದೆ ದೊಡ್ಡದು. ಸೊ ಇವಾಗ ನೋಡಿ ಬೆಲ್ಲ ಮತ್ತು ಕಹಿಬೇವಿದೆಲ್ಲ ಕೊಡ್ತಾ ಇದ್ದೇನೆ ಅವಳಿಗೆ. ಅವಳು ಫಸ್ಟಿಗೆ ಗೊತ್ತಾಗಿರಲಿಲ್ಲ ಅವಳಿಗೆ. ಅವಳು ಉಗ್ಯಕ್ಕಂತೇಳಿ ಇದು ಮಾಡ್ತಾಯಿದ್ಲು. ಇಲ್ಲ ಏನಾಗಲ್ಲ, ಜಗ್ದು ತಿನ್ನು, ನನಗೆ ಕೊಡು ಅಂತ ನಾನು ಹೇಳಿದೆ. ಅದಕ್ಕಿವಾಗ ನನಗೆ ಮತ್ತೆ ಪುನಃ ಕೊಡ್ತಾ ಇದ್ದಾಳೆ. ಅವಳಿಗೆ ಸ್ವಲ್ಪ ಲೈಟಾಗಿ ಕಹಿ ಆಗಿದೆ ಅವಳಿಗೆ. ನೋಡಿ ಕೊಡ್ತಾ ಇದ್ದಾಳೆ. ಅಂದರೆ ಅದು ನಾನು ಅವಳಿಗೆ ಕಹಿ ಗೊತ್ತಾಗಬಾರ್ದು ಅಂತೇಳಿ ನನಗೆ ನೋಡಿ ನಾಲಿಗೆನ ಇದು ಮಾಡ್ತಾ ಇದ್ದಾಳೆ. ಅವಳಿಗೆ ಸ್ವಲ್ಪ ಕಹಿ ಆಯಿತು, ಬಟ್ ಏನು ಇದು ಮಾಡಿಲ್ಲ, ಅವಳು ತಿಂದುಬಿಟ್ಲು. ನನಗೇ ಕಹಿ ಥರ ಆಗ್ತಿತ್ತು. ಯಾಕಂದ್ರೆ ನಾನು ದೊಡ್ಡೆಲೆ ತಿಂದಿದ್ದೆ, ಅದಕ್ಕೆ ಮತ್ತೆ 2 ಬೆಲ್ಲ ತಿಂತಾಯಿದ್ದೀನಿ. ಸೊ ಸಿಹಿ ಕಹಿ ಇದ್ರೇ ಅಲ್ವಾ ಚೆನ್ನಾಗಿರೋದು. ಈಗ ದೇವ್ರ ಮನೆ ಹೂವು ಕಟ್ಟಿಲ್ಲ ನಾನು, ಯಾಕಂದರೆ ತುಂಬ ಏನು ಹೂ ಇರಲಿಲ್ಲ. ಹಾಗಾಗಿ ಕಟ್ಟಿದರೆ ಮತ್ತೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಹೂವು ಏನೂ ಕಟ್ಟಲಿ ಇರಲಿಲ್ಲ. ಸೊ ಈ ಥರ ಗುಲಾಬಿ ಮತ್ತು ಸೇವಂತಿಗೆ, ಇದು ನಮ್ಮೂರ ಸೈಡಲ್ಲೆಲ್ಲ ಈ ಥರ ಬಿಡಿ ಹೂ ಸಿಗೋದೇ ತುಂಬಾ ಕಷ್ಟ. ಹಾಗೆಯೇ ನೈವೇದ್ಯ ಕೂಡ ಅಷ್ಟೇ. ನೋಡಿ ಮಾವಿನಕಾಯಿ, ಚಿತ್ರಾನ್ನ ಇದೆ, ಕೋಸಂಬರಿ ಇದೆ, 2 ಬಗೆ ಪಾಯಸ ಮಾಡಿದೆ, ಚಕ್ಲಿ ಇದೆ, ಬಾಳೆಹಣ್ಣಿನ ಪಂಚಾಮೃತ ಇದೆ. ಆಮೇಲೆ ಇವಾಗ ನೋಡಿ ಹಸ್ಬೆಂಡ್ಗೆ ಕೊಡ್ತಾ ಇದ್ದಾಳೆ ಅವಳು ತಿನ್ನೋಕ್ಕೆ. ಅವಳಿಗೆ ತಿನ್ನು ಅಂತ ಹೇಳಿದರೆ ತಿಂತಾ ಇರಲಿಲ್ಲ. ಅವಳು ಅಪ್ಪನ ಕೈಯನ್ನು ಕಚ್ಚಿಬಿಟ್ರು ಅಂತೇಳಿ ಹೇಳ್ತಾ ಇದ್ದಾಳೆ. ಅವಳು ಹಿಂಗೆ ಕೊಡೋಕ್ಕಂದರೆ ಗೊತ್ತಾಗಲ್ಲ ಅವಳಿಗೆ, ಅದಕ್ಕೆ ಅವಳು ಕೈಯಲ್ಲೇ ಹಿಂಗೆ ಇಟ್ಕೊಂಡಿದ್ಲು. ಇವಾಗ ಅವಳಿಗೆ ತಿನ್ನಿಸ್ತಾ ಇದ್ದಾರೆ. ಅದು ಚಿಕ್ಕ ಎಲೆ ಏನೋ ಇಟ್ಟಿದ್ದಾರೆ ಅಷ್ಟೇ, ಪಾಪ ಅವಳಿಗೆ ಕೈ ಆಗುತ್ತೆ ಅಂತೇಳಿ. ಯಾಕಂದರೆ ಆಲ್ರೆಡಿ ನಾನು ಕೂಡ ಒಂದು ಸಲ ಕೊಟ್ಟಿದ್ದೆ ಅಲ್ವಾ, ಅದಕ್ಕೋಸ್ಕರ. ಹಾಗೆ ಮಕ್ಕಳು ಇರೋ ಮನೇಲಿ ಎಷ್ಟೇ ನಾವು ಬೇಗ ಎದ್ದು ಮಾಡಿದ್ರೂ ಲೇಟ್ ಆಗುತ್ತೆ. ಮಕ್ಕಳು ಕೂಡ ಮಲಗಬೇಕಲ್ವ ನೈಟ್ ಹೊತ್ತಲ್ಲಿ. ಅವಳಂತೂ ಮಲಗೋದಂತೂ ಯಪ್ಪ ದೇವರೇ ಸಾಕಾಗ್ಬಿಡುತ್ತೆ. ಮಲಗು ಅಂತೇಳಿ ಮಲಗೋದೇ ಇಲ್ಲ ಬೇಗ. ಬೆಳಿಗ್ಗೆ ಮಾತ್ರ ಎಷ್ಟು ಬೇಗ ಎಬ್ಸಿದ್ರೂ ಎದ್ದೇಳೋಕ್ಕೆ ಆಗಲ್ಲ ಅವಳಿಗೆ. ಎಷ್ಟು ಎಬ್ಸಿದ್ರೂ ಅವಳು ಎದ್ದೇಳಲ್ಲ ಬೇಗ. ಒಂದೊಂದು ಸಲ ಮಾತ್ರ ಬೇಗ ಎದ್ದೇಳ್ತಾಳೆ. ಇವಾಗ ನೋಡಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಸ್ಮೈಲ್ ಕೊಡ್ತಾ ಇದ್ದಾಳೆ. ಅವಳಿಗೆ ಗೊತ್ತು ನಾನು ವೀಡಿಯೋ ಮಾಡೋದು, ವ್ಲಾಗ್ ಮಾಡೋದು ಎಲ್ಲ ಗೊತ್ತು. ಅವಳೇ ಹೇಳ್ತಾಳೆ ವ್ಲಾಗ್ ಮಾಡಮ್ಮ ಅಂತೇಳಿ, ವೀಡಿಯೋ ಮಾಡು ಅಂತೇಳಿ ಅವಳೇ ಹೇಳ್ತಾ ಇರ್ತಾಳೆ. ಇವಾಗ ನೋಡಿ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಲು. ಈಗ ಟೈಮ್ ಎಷ್ಟು ಗೊತ್ತಾ, 2:20. 2:20 ಆಯಿತು. ಇನ್ನೂ ನಮ್ಮದು ರೆಡಿ ಆಗಿರಲಿಲ್ಲ, ಅಂದರೆ ಆಗಿದೆ ಆಲ್ಮೋಸ್ಟ್ ಫೈನಲ್. ನೆಕ್ಸ್ಟ್ 2:40 ನಾವು ಕೂತ್ಕೊಂಡಿದ್ವಿ ಊಟಕ್ಕೆ. ಇದು ನಾವು ತುಳುವಲ್ಲಿ ಚಟ್ಟಂಬಡೆ ಅಂತೇಳಿ ಹೇಳ್ತೀವಿ. ಏನು ಅಂತ ಅಂದರೆ ಕಡಲೆಬೇಳೆ ವಡೆ. ಇದು ನಾನು ಆಲ್ರೆಡಿ ವೀಡಿಯೋ ಹಾಕಿದ್ದೆ. ಎಷ್ಟು ಚೆನ್ನಾಗಾಗುತ್ತೆ ತಿನ್ನೋದಕ್ಕಂದರೆ ಸೂಪರಾಗಿರುತ್ತೆ. ಇದಕ್ಕೆ ಮಾವಿನಕಾಯಿ ಚಟ್ನಿನಿದ್ರೆ ತುಂಬ ಸಖತ್ತಾಗಿರುತ್ತೆ.
ಹಾಗಾಗಿ ಫೈನಲ್ ಇದೊಂದು ಮಾತ್ರ ಮಾಡೋದಿತ್ತು, ಇದು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪಲ್ಯ ಕೂಡ ಬೇಯಕ್ಕೆ ಇಟ್ಟಿದ್ದೆ ನಾನು, ತೊಂಡೆಕಾಯಿ ಮತ್ತು ಕಡಲೆ ಹಾಕಿ ಪಲ್ಯ ಮಾಡೋದು. ಇವಳು ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಟೀ ಶರ್ಟು, ಯಾಕಂತಂದರೆ ಅವಳು ಆಲ್ರೆಡಿ ಮೊದಲೇ ಎಲ್ಲ ತಿಂದ್ಕೊಂಡ್ಬಿಟ್ಟಿದ್ದಾಳೆ, ಪಾಯಸ ಕೋಸಂಬರಿ ಎಲ್ಲ ತಿಂದ್ಕೊಂಡ್ಬಿಟ್ಟಿದ್ಲು. ಇನ್ನಿವಾಗ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಬಾಳೆ ಎಲೆ ಊಟ ಮಾಡೋದಕ್ಕಿದೆ, ಆಮೇಲೆ ನೀನು ತಿನ್ನಲ್ಲ ಅಂತಲೇ ಹೇಳಿದೆ ನಾನು. ಮತ್ತೆ ಕೂತ್ಕೊಂಡ್ಳು, ಅವಳಿಗೂ ಬೇಕು ಅಂತೇಳಿ ಬಾಳೆ ಎಲೆ ಅವಳಿಗೂ ಕೂಡ ತಂದಿದ್ರು. ಸೊ ಕೂತ್ಕೊಂಡಿದ್ದಾಳೆ ನೋಡಿ. ಅವ್ರದ್ದು ಬಾಳೆ ಎಲೆ ಅವಳು ಒರೆಸ್ತಾ ಇದ್ಲು, ಅದನ್ನು ಉಲ್ಟಾ ಹಾಕ್ಕೊಂಡಿದ್ದಾಳೆ. ಆಮೇಲೆ ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ಇದು ಅವಳು ಉಲ್ಟಾ ಹಾಕ್ಕೊಂಡಿದ್ದಾಳೆ ನೋಡಿ ಅಂತೇಳಿ ಬಾಳೆ ಎಲೆನ ಮತ್ತೆ ಕರೆಕ್ಟಾಗಿ ಹಾಕಿದರು. ಇವಾಗ ಒಂದೊಂದೇ ಐಟಮ್ ಬಡಿಸ್ತಾ ಇದ್ದಾರೆ. ಟೋಟಲ್ 17-16 ಬಗೆನ ಮಾಡಿದ್ವಿ ನಾವು ಟೋಟಲಾಗಿ. ಆಮೇಲೆ ಇದೆಲ್ಲ ನಾನು ಹಿಂದಿನ ದಿನವೇ ಮಾಡಿದ್ದೆ ನೋಡಿ, ಚಕ್ಲಿ ಇರ್ಬೋದು, ಮಿಕ್ಸರು, ಖಾರ ಕಡ್ಡಿ ಇದೆಲ್ಲ. ಮತ್ತು ನೆಕ್ಸ್ಟು ಸ್ವಲ್ಪ ಬೇರೆಲ್ಲ ಯೋಚನೆ ಇತ್ತು, ಬಟ್ ಅದು ಆಗಿರಲಿಲ್ಲ ಮಾಡೋದಕ್ಕೆ, ಹಾಗಾಗಿ ಮತ್ತೆ ಮಾಡೋಕ್ಕೆ ಹೋಗಿರಲಿಲ್ಲ ನೋಡಿ. ಬಾಳೆಹಣ್ಣಿನ ಪಂಚಾಮೃತ, ಕೋಸಂಬರಿ, ಮಾವಿನಕಾಯಿ ಚಿತ್ರಾನ್ನ ಇದೆ, ಮಾವಿನಕಾಯಿ ಚಟ್ನಿ ಇದೆ, ಆಮೇಲೆ ತೊಂಡೆಕಾಯಿ ಮತ್ತು ಕಡಲೆ ಹಾಕಿ ಪಲ್ಯ ಮಾಡಿರೋದಿದೆ. ನೆಕ್ಸ್ಟ್ 2 ಬಗೆ ಪಾಯಸ, ಒಂದು ಶಾವಿಗೆ ಪಾಯಸ, ಇನ್ನೊಂದು ಗೋಧಿ ಕಡಿ ಪಾಯಸ. ಅವಳಿಗೆ ಗೋಧಿ ಕಡಿ ಅಂದರೆ ತುಂಬ ಇಷ್ಟ, ಅದಕ್ಕೆ 2 ಮಾಡಿದ್ವಿ ಪಾಯಸನ. ಸಿಹಿ ಅಂದರೆ ಇದೊಂದು ಮಾತ್ರ ಇರೋದು ಪಾಯಸ, ಮತ್ತು ಯಾವುದು ಸಿಹಿ ತಿಂಡಿ ಮಾಡಿರಲಿಲ್ಲ, ಬೇರೆ ಯಾವುದು ಕೂಡ ಟೈಮ್ ಕೂಡ ಇರಲಿಲ್ಲ, ಹಾಗಾಗಿ ಮತ್ತೆ ಮಾಡೋದಕ್ಕೆ ಹೋಗಿರಲಿಲ್ಲ. ಇದಿಷ್ಟು ಸಾಕು ಅಂತೇಳಿ. ಇನ್ನು ಏನು ಅಂತಂದರೆ ಹಬ್ಬ ಅಂತಂದಾಗ, ಇವಾಗ ಹಬ್ಬ ಇರಲಿ ಬೇರೆ ಟೈಮು ಮಾಡ್ಕೊಂಡು ತಿಂತೀವಿ, ಬಟ್ ಹಬ್ಬ ಅಂತಂದಾಗ ಇನ್ನೂ ಜಾಸ್ತಿ ಐಟಮ್ಗಳು ಮಾಡಬೇಕು ಅಂತೇಳಿ, ಅಂದರೆ ತುಂಬ ಖುಷಿ ಆಗುತ್ತೆ ತಿನ್ನೋದಕ್ಕೆಲ್ಲ. ಇದು ನಾನು ಇದು ಸಾಂಬ್ರಾಣಿ ಸೊಪ್ಪಿದೆಯಲ್ವ, ಅದರದ್ದು ತಂಬಳಿ ಮಾಡಿರೋದು, ಮಜ್ಜಿಗೆ ಹಾಕಿಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಸೊಪ್ಪು ಹೆಂಗೂ ತುಂಬ ಬಂದಿದೆ ಅಲ್ವ, ಅದಕ್ಕೆ ಸಾರು ಏನು ಮಾಡೋದಕ್ಕೆ ಹೋಗಿರಲಿಲ್ಲ, ಮೊದಲೇ ಬಿಸಿಲಲ್ವ, ಹಾಗಾಗಿ ಏನಕ್ಕೆ ಸುಮ್ಮನೆ ಅಂತೇಳಿ ಸಾರೆಲ್ಲ ಏನು ಮಾಡಲಿಲ್ಲ, ಸಾಂಬಾರೆಲ್ಲ. ಸೊ ಪಲ್ಯ ಇದೆ, ತಂಬಳಿ ಇದೆ, ಸಾಕು ಅಂತ ಹೇಳ್ಬಿಟ್ಟು ಅಷ್ಟೇ ಇದು ಮಾಡಿರೋದು. ಆಮೇಲೆ ತಿನ್ನೋದಕ್ಕೆ ಆಗಬೇಕಲ್ವ, ಹಪ್ಪಳ ಇದೆ, ತಿನ್ನೋದಕ್ಕೂ ಆಗಬೇಕಲ್ಲ, ಎಷ್ಟು ಐಟಮ್ ಮಾಡಿದ್ರು ಅದನ್ನು ನೋಡ್ಕೊಂಡು ಆದ ನಂತರ ನಮ್ಗೆ ಇದಾಗಿಬಿಡುತ್ತೆ. ಸೊ ಹಾಗಾಗಿ ಮತ್ತೆ ಇನ್ನೂ ಜಾಸ್ತಿ ಐಟಮ್ ಮಾಡೋದಕ್ಕೆ ಹೋಗಿರಲಿಲ್ಲ. ಇದಿಷ್ಟು ಏನು ಅಂತಂದರೆ ಯುಗಾದಿ ಹಬ್ಬದ ವ್ಲಾಗ್ ಇದು. ಸೊ ಇವಾಗ ನಾನು ಕೂಡ ಕೂತ್ಕೊಂಡು ಊಟ ಮಾಡ್ತಾ ಇದ್ದೇನೆ. ಅವಳು ಅಪ್ಪ ತಿನ್ನಿಸ್ತಾ ಇದ್ದಾರೆ, ಅವಳು ತಿಂತಾ ಇಲ್ಲ, ಬೇಡ ಅಂತಂದು. ಬಟ್ ನಾನು ತಿನ್ನಿಸಿದಾಗ ತಿನ್ನಲು ನೋಡಿ, ಒಂದೊಂದು ಸಲ ಹಾಗೆ ಮಾಡ್ತಾಳೆ ಅಪ್ಪನಿಗೆ. ಅಪ್ಪ ಬೇಕು, ಅವಳಿಗೆ ತುಂಬ ಪ್ರೀತಿ ಅಪ್ಪ ಅಂದರೆ. ಆದರೆ ಈ ಥರ ಎಲ್ಲ ಇದು ಮಾಡಿದಾಗ ಸ್ವಲ್ಪ ಇದು ಮಾಡ್ತಾಳೆ. ಇವಾಗ ನಂಗೆ ಕೊಡು ಅಂತಂದಾಗ ನನಗೆ ಕೊಟ್ಟಳು, ಮತ್ತೆ ಪುನಃ ಅಪ್ಪನ ನೋಡ್ತಾ ಇದ್ದಾಳೆ, ಏನು ಹೇಳ್ತಾ ಇದ್ದಾರೆ ಅಂತೇಳಿ, ಏನಾದರೂ ಹೇಳ್ತಾರೆ. ಯಾಕಂದರೆ ಅವಳು ಸುಮ್ಮನೆ ಕೂತಿರೋದಾಯ್ತಾ ಎಲೆ ಮೇಲೆ, ಯಾಕಂದರೆ ಅವಳದು ಆಲ್ರೆಡಿ ಮೊದಲೇ ತಿಂದಾಗಿದೆ. ಪಾಯಸಲ್ಲಿ ಮಾಡಬೇಕಾದ್ರೇ ಅವಳಿಗೆ ನಾನು ತಪ್ಪಿಸಿಟ್ಟಿದ್ದೆ, ಎಲ್ಲಿದೆ ಅಂತ ಕೇಳ್ತಾ ಇದ್ಲು. ಪಾಯಸ, ಕೋಸಂಬರಿ, ಚಿತ್ರಾನ್ನ, ಮಾವಿನಕಾಯಿ ಚಟ್ನಿ ಎಲ್ಲ ಮೊದಲೇ ತಿಂದ್ಕೊಂಡ್ಬಿಟ್ಟು, ಆಮೇಲೆ ಇದು ಏನು ಕಡಲೆಬೇಳೆ ವಡೆ ಅದೆಲ್ಲ ತಿಂದುಬಿಟ್ಟು ಅವಳಿಗೆ ಹೊಟ್ಟೆ ಫುಲ್ಲಾಗಿತ್ತು. ಸುಮ್ಮನೆ ಎಲೆಯಲ್ಲಿ ಕೂತ್ಕೊಂಡಿದ್ದಾಳೆ ಅಷ್ಟೇ, ಆದರೆ ತಿಂತಾಯಿದ್ಲು, ಎಲೆಯಲ್ಲಿ ತಿಂತಿದ್ಲು. ಅವಳು ಹೇಳ್ತಾ ಇದ್ಲು, ನಂಗೆ ತುಂಬ ಖುಷಿ ಆಗ್ತಾ ಇದೆ ಅಂತ. ಅಂದರೆ ಇಷ್ಟು ದೊಡ್ಡವಳಾದ ನಂತರ ಅವಳು ಇವಾಗ ಅವರಿಗೆ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಗೊತ್ತಾಗುತ್ತೆ, ಅಂದರೆ ಹೇಗೆ ಇದೆಲ್ಲ ಇದು ಏನು ಅಂತೇಳಿ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಸೊ ಹಾಗಾಗಿ ಅವಳು ನಂಗೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ಲು. ತುಂಬ ಚೆನ್ನಾಗಿದೆ ಅಂತೇಳಿ. ಅಡುಗೆ ಕೂಡ ತುಂಬ ಚೆನ್ನಾಗಿತ್ತು, ಯಾವುದು ಕೂಡ ಏನು ಅಂತಂದರೆ ಈಗ ನೈವೇದ್ಯಕ್ಕೆ ಇಟ್ಟಿರೋದು ಕೂಡ ಅಷ್ಟೇ, ಅದನ್ನು ಟೇಸ್ಟ್ ಮಾಡೋಕ್ಕಿಲ್ಲ, ನಾವು ಅಂದಾಜು ಮೇಲೆ ಹಾಕ್ತೀವಿ, ಬಟ್ ಟೇಸ್ಟ್ ಎಲ್ಲನೂ ಕೂಡ ಸಖತ್ತಾಗಿತ್ತು. ಇವಾಗ ನೋಡಿ, ಇದೆಲ್ಲ ನಾನು ಇದರಲ್ಲಿ ಕಟ್ಟಿ ಇಟ್ಟಿರೋದು, ಇನ್ನೂ ಜಾಸ್ತಿ ಇದೆ, ಒಂದು 3 ವೀಕ್ಸ್ ತನಕ ಬರ್ಬೋದು ತಿನ್ನೋದಕ್ಕೆ. ಏನಾಗಲ್ಲ, ಈ ಥರ ಪ್ಲಾಸ್ಟಿಕಲ್ಲಿ ಕಟ್ಟಿಟ್ಟರೆ ಏನಾಗಲ್ಲ. ಅದು ಫುಲ್ ತಣ್ಣಗಾದ ನಂತರ ಈ ಥರ ಪ್ಲಾಸ್ಟಿಕಲ್ಲಿ ಕಟ್ಟಿ ಇಟ್ಟು ಬಿಡೋದು. ಇವಾಗ ವಾಯ್ಸ್ ಕೊಡ್ತಾ ಇದ್ದೇನೆ ನೋಡಿ, ನನಗೇನೆ ನಿದ್ದೆ ಬರ್ತಾ ಇದೆ, ಇನ್ನೂ ನಿದ್ದೆ ಸರಿ ಆಗೇ ಇಲ್ಲ. ಮಲಗಿದ್ರು ನಿನ್ನೆ ಯುಗಾದಿ ಹಬ್ಬ ಎಲ್ಲ ಆಗಿ ಊಟ ಎಲ್ಲ ಆಗಿ 4:15-5 ಗಂಟೆ ಮಲ್ಕೊಂಡಿದ್ರು ಮತ್ತೆ ನಿದ್ದೆ ಬರ್ತಾ ಇದೆ ನೈಟ್. ಸೊ ಈಗ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್